ನಮಸ್ಕಾರ. ಇವತ್ತಿನ ಮಜ್ಜಿಗೆ ಸಾರು ಮಾಡೋ ರೆಸಿಪಿ ಹೇಳ್ಕೊಡತ್ತೀನಿ ಫ್ರೆಂಡ್ಸ್. ಇಷ್ಟು ಮಜ್ಜಿಗೆ ಕಡಿದಿಟ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಹಿಂಗೆ ಮೂರರಿಂದ 4 ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೌಡ್ರಿ, ಸಾಸಿವೆ, ಜೀರಿಗೆ. ನೋಡಿರಿ ಫ್ರೆಂಡ್ಸ್, ಇಷ್ಟು ಕಡಾಯಿ ತೊಗೊಂಡಿವಿ. ಈಗ ಸ್ವಲ್ಪ ಒಂದಿಷ್ಟು ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡ್ಬೇಕು ಫ್ರೆಂಡ್ಸ್. ಈಗ ಫಸ್ಟ್ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಫಸ್ಟ್ ಸಾಸಿವೆ ಜೀರಿಗೆ ಹಾಕೋಬೇಕು ಫ್ರೆಂಡ್ಸ್. ಹಿಂಗೆ ಚಟಪಟ ಅಂತ ಸಿಡಿಬೇಕು ನೋಡಿರಿ, ಮತ್ತು ಹಚ್ಚಬಾರ್ದ್ರಿ ಅವು. ಸ್ವಲ್ಪ ಹೆಚ್ಚಿಗೆ ಇಟ್ರೂ ಹೊಚ್ಚಿಬಿಡ್ತಾವೆ ಫ್ರೆಂಡ್ಸ್. ಹಚ್ಚಿದ್ರೆ ಟೇಸ್ಟ್ ನಮ್ಗೆ ಚಲೋ ಅನ್ಸೋದಿಲ್ಲ ನೋಡಿರಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ರೀ. ಈಗ ಸ್ವಲ್ಪ ಹಿಂಗೆ ಅಲ್ಲಾಡ್ಕೋಬೇಕು. ಅವು ಹೊಚ್ಚಬಾರ್ದು ಫ್ರೆಂಡ್ಸ್, ಇಲ್ಲಾಂದ್ರೆ ಅದು ಭಾಳ ಟೇಸ್ಟ್ ಸರಿ ಅನ್ಸಂಗಿಲ್ಲ. ಸ್ವಲ್ಪ ಹಿಂಗೆ ಕೈ ಆಡ್ಸ್ಕೋಬೇಕು ಫ್ರೆಂಡ್ಸ್. ಅದು ಸ್ಮೆಲ್ ಬರಬೇಕು, ಹಸಿ ವಾಸನೆ ಹೋಗ್ಬೇಕು ಫ್ರೆಂಡ್ಸ್. ಈಗ 3ರಿಂದ 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಅದು ಸ್ವಲ್ಪ ಹುರ್ಕೋಬೇಕು. ಈಗ ಮ್ಯಾಲೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕು ಫ್ರೆಂಡ್ಸ್. ಈಗ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಈಗ ಲಾಸ್ಟಿಗೆ ಸ್ವಲ್ಪ ಹಿಂಗಿನ ಪುಡಿ ಹಾಕೋಬೇಕು ಫ್ರೆಂಡ್ಸ್. ಹಿಂಗೆ ಒಗ್ಗರಣೆ ಈಗ ರೆಡಿ ಆಗ್ತೈತೆ ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಇದಕ್ಕೆ ಬೇಕಿದ್ದರೆ ನೀವು ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅಥವಾ ಹಾಗೆ ಹಾಕ್ಕೋಬೋದು ಫ್ರೆಂಡ್ಸ್. ಇದನ್ನು ಸಾರಿಗೆ ಹಾಕ್ಕೊಳ್ಳಾತೀವಿ. ಮಜ್ಜಿಗೆ ಕಡಿದಿಟ್ಟಿದ್ದೆಲ್ಲ, ಏನು ಮಜ್ಜಿಗೆ ಕಡಿದಿಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಇದನ್ನು ಕೈ ಆಡ್ಕೊಂಡು ತಿರ್ಬೇಕು ಫ್ರೆಂಡ್ಸ್. ಉಪ್ಪು ಮೊದಲು ಹಾಕಿಟ್ಟಿದ್ವಿ ಫ್ರೆಂಡ್ಸ್, ನೀವು ಬೇಕಂದ್ರೆ ಹಾಕ್ಕೋಬೇಕು ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು. ಸೊ ಇವತ್ತಿನ ರೆಸಿಪಿ ಬ್ಲಾಗ್ ಮುಗೀತು ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್. ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಒನ್ ಟೈಮ್ ಚಲೋ ಆಗ್ತೈತಿ.